ವಾಲ್ಮೀಕಿ ಹಗರಣದ ವಿವಾದ. ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನ ಘೋಷಣೆ ಮಾಡಿದೆ ಬಿಜೆಪಿ. ನಾವು ಸೆಷನ್ ನಡೆಸಿ ಅಂತ ಹೇಳಿ ದುಡ್ಡು ಕೊಡೋದೇನಕ್ಕೆ? ಸಾರ್ವಜನಿಕರು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ, ರೈತರ ಕಷ್ಟ ಕಾರ್ಪಣ್ಯಗಳನ್ನ, ಸಾರ್ವಜನಿಕರಿಗೆ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನೆಲ್ಲ ಚರ್ಚೆ ಮಾಡ್ಲಿ, ಪರ ವಿರೋಧಗಳ ಚರ್ಚೆ ಆಗ್ಲಿ, ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ಗೊತ್ತಾಗ್ಲಿ. ಸೆಷನ್ಗೆ ಎಷ್ಟು ದುಡ್ಡು ಹೋಗ್ತಾ ಇದೆ ಗೊತ್ತಾ? ಎಷ್ಟು ಬಳಕೆ ಮಾಡ್ಕೊಳ್ತಿದ್ದಾರೆ ಸಾರ್ವಜನಿಕರ ದುಡ್ಡನ್ನ ಅನ್ನೋದನ್ನ ಸ್ವಲ್ಪನಾದ್ರೂ ಗೊತ್ತಿದೆಯಾ? ಈ ರೀತಿಯಾಗಿ ನಾವು ಸೆಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನಾವು ಅಂತಂದ್ರೆ ಸಾರ್ವಜನಿಕರು. ಆದ್ರೆ ಇಲ್ಲಿ ನಡೀತಾ ಇರೋದೇನು? ಸರಿಯಾದ ಒಂದು ವಿಚಾರದ ಬಗ್ಗೆ ಚರ್ಚೆ ಇಲ್ಲ, ಗಲಾಟೆ ಗಲಾಟೆ ಗಲಾಟೆ. ಹೌದು, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರನ್ನಾಗಿ ಮಾಡಿದಂತಹ ನಾಗೇಂದ್ರ ಅವರ ವಿರುದ್ಧವಾಗಿ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಸೇರ್ಕೊಂಡು ಪ್ರತಿಭಟನೆಗಳನ್ನ ಮಾಡ್ತಾರೆ. ನಿಮ್ಮ ಪ್ರತಿಭಟನೆಗಳು ಏನಿದೆ ಅಲ್ಲ, ಅದೆಲ್ಲ ಹೊರಗಿಟ್ಕೊಳ್ಳಿ. ಸದನದ ಹೊರಗಡೆ, ಸದನದಲ್ಲೇ ನೀವು ಈ ರೀತಿಯಾಗಿರುವಂತಹ ಚರ್ಚೆಗಳನ್ನ ಮಾಡ್ತಾ ಕೂತ್ಕೊಂಡ್ರೆ ಚರ್ಚೆ ಆಗದೆ ಬಾಕಿನೆಲ್ಲ ಮಾತುಗಳು ಹೋಗ್ತಾ ಇದ್ರೆ ಏನ್ ಪ್ರಯೋಜನ ಆಗುತ್ತೆ? ಜನರಿಗೆ ಅದು ಯಾವ ರೀತಿಯಾಗಿ ಸಹಾಯ ಮಾಡ್ದಂಗಾಗುತ್ತೆ? ಸದನದ ಬಾಗಿಲಲ್ಲಿ ಬಾವಿಗೆ ಇಳಿದು ಪ್ರತಿಭಟನೆ ಅಂತೆಲ್ಲ ಹೇಳ್ತೀವಿ. ಹೌದು, ಪ್ರತಿಭಟನೆ ಮಾಡಿ, ಸೆಷನ್ ಆದ ಮೇಲೆ ನೆಕ್ಸ್ಟ್ ಏನ್ ಇರುತ್ತಲ್ಲ ಆವಾಗ ಮಾಡ್ಕೊಳ್ಬೇಕು. ಇದೇ ರೀತಿಯ ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಅವರೇ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ವಾಲ್ಮೀಕಿ ಹಗರಣ ಏನಿದೆ, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಅಹೋರಾತ್ರಿ ಧರಣಿಗೆ ಮುಂದಾಗಿದೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈ ಬಗ್ಗೆ ಘೋಷಣೆಯನ್ನ ಮಾಡ್ತಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸದನದಲ್ಲಿ ನಿರಂತರವಾಗಿ ಹೋರಾಟವನ್ನ ನಡೆಸ್ತಾ ಇದೆ. ಇದೀಗ ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಇವತ್ತು ವಿಧಾನಸಭೆಗೆ ಮುತ್ತಿಗೆ ಹಾಕಲಿಕ್ಕೆ ಬಿಜೆಪಿ ಪ್ರಯತ್ನ ಮಾಡಿತ್ತು. ಆದರೆ ಈ ವೇಳೆ ಬಿಜೆಪಿಯ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಇಲ್ಲಿ ನೀವು ಹೋರಾಟ ಮಾಡ್ತಿರೋ, ಪ್ರತಿಭಟನೆಗಳನ್ನ ಮಾಡ್ತಿರೋ, ಬಿ ನಾಗೇಂದ್ರ ಅವ್ರನ್ನ ಅಲ್ಲಿ ಕೂರಿಸಬಾರ್ದು ಅಂತ ಹೇಳಿ ಏನೋ ವಿಚಾರಗಳನ್ನ ಹೇಳ್ತಿರೋ, ಈ ಎಲ್ಲಾ ವಿಚಾರಗಳು ಕೂಡ ಸೆಷನ್ ಮುಗಿದ ನಂತರ ಫ್ರೀ ಟೈಮ್ಗಳಿರ್ತಾವಲ್ಲ ಅವಾಗ ಮಾಡಿಕೊಳ್ಳಿ. ನಿಜಕ್ಕೂ ಬೇಕಾಗಿದ್ದೇನು ಸೆಷನ್ ನಲ್ಲಿ? ನಾವು ತಿಳ್ಕೊಳ್ಳೋದೇನು? ಸಾರ್ವಜನಿಕರು ಹೇಳ್ತಾ ಇರೋ ನಮಗೆ ಬೇಕಾಗಿದ್ದ ಅಂಕಿ ಅಂಶಗಳು ಬೇಕು, ದುಡ್ಡುಗಳು ಎಲ್ಲಿಗೆ ಹೋಗಿದ್ದಾವೆ ಬೇಕು, ಸರ್ಕಾರ, ಆಡಳಿತ ಪಕ್ಷದಲ್ಲಿರುವಂತಹ ಸರ್ಕಾರ ಏನ್ ತಪ್ಪು ಮಾಡಿದೆ ಅನ್ನೋದನ್ನ ವಿರೋಧ ಪಕ್ಷದವ್ರು ಹೇಳಬೇಕು. ಗಲಾಟೆ ಗೌಜಿಗಳು ನಮಗ್ ಬೇಡ, ವಿಚಾರಗಳು ಬೇಕು ಅಷ್ಟೇ, ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಷ್ಟೇ ಅಂತ ಹೇಳಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ನಂಗೆ ಸಾರ್ವಜನಿಕರು ಕೇಳ್ತಾ ಇರೋದ್ರಲ್ಲಿ ಏನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಇವತ್ತು ವಿಧಾನ ಪರಿಷತ್ನಲ್ಲಿ ಬಿಜೆಪಿಯ ಸದಸ್ಯರು ಸದನ ಆರಂಭ ಆಗ್ತಾ ಇದ್ದಂತೆ ಘೋಷಣೆಯನ್ನ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ. ವಿವಿಧ ರೀತಿಯಲ್ಲಿ ಘೋಷಣೆಯನ್ನ ಕೂಗ್ತಾರೆ. ಶಾಸಕರು ಯಾವ್ದೋ ಊರಲ್ಲಿ ಇರ್ತಾರ್ರಿ. ಈಗ ಕಾಮನ್ ಆಗಿ ಬೆಳಗಾವಿ ಅಂದ್ಕೊಳ್ಳೋಣ, ಬೆಳಗಾವಿಯ ಶಾಸಕರು, ಬೆಳಗಾವಿಯಿಂದ ಯಾರಾದ್ರೂ ಬಂತು, ನಾನು ಯಾರ ಹೆಸರನ್ನು ಹೇಳೋದಿಲ್ಲ, ಬೆಳಗಾವಿಯಿಂದ ಬೆಂಗಳೂರಿಗೆ ನಡೀತಾ ಇರುವಂತಹ ಸೆಷನ್ಗೆ ಬರಬೇಕು ಅಂತಂದ್ರೆ ಸಾರ್ವಜನಿಕರ ಹಣವೇ ಅಲ್ಲಿ ಹೋಗುತ್ತೆ. ನಾವು ತೆರಿಗೆ ಕಟ್ತೀವಲ್ಲ, ಆ ತೆರಿಗೆ ಹಣವನ್ನೇ ಬಳಕೆ ಮಾಡಲಾಗುತ್ತೆ. ಅವ್ರು ಬರೋದು, ಕಾರ್ ಚಾರ್ಜು, ಹೆಲಿಕಾಪ್ಟರ್ ಬಂದ್ರೆ ಹೆಲಿಕಾಪ್ಟರ್ ಚಾರ್ಜು, ವಿಮಾನದಲ್ಲಿ ಬಂದ್ರೆ ವಿಮಾನ ಚಾರ್ಜು, ಬಸ್ ಹಿಡ್ಕೊ ಬಂದ್ರೆ ಬಸ್ ಚಾರ್ಜು. ಆ ಚಾರ್ಜ್ ಎಲ್ಲ ಆದ್ಮೇಲೆ ಅವ್ರು ಇಲ್ಲಿ ಉಳ್ಕೊಳ್ಳುವಂತಹ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲವೂ ಕೂಡ ನಮ್ಮ ತೆರಿಗೆಯೇ. ಅಲ್ಲಿಂದ ಅವರು ಬರ್ತಿದ್ದಾರೆ ಅಂತಂದ್ರೆ ಸೆಷನ್ ಹೇಗಾಗಬೇಕು? ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಿಲ್ಲ, ಇವರು ಬಿಡೋದಿಲ್ಲ. ಇದರ ಮಧ್ಯದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಸಾರ್ವಜನಿಕರು, ರೈತರು ಅಥವಾ ಯಾವುದೋ ಸಮೂಹ ವರ್ಗ ಅದು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಚಾರ ಏನು ಅಂತಂದ್ರೆ ಆರ್ ಅಶೋಕ್ ಅವ್ರು ಹೇಳ್ತಾರೆ, ನಾವು ಮಾತನಾಡುವುದನ್ನ ತೋರಿಸಿ ಅಂತ ಹೇಳಿ ಗರಂ ಆಗ್ತಾರೆ. ಕಾಂಗ್ರೆಸ್ನವರು ಮಾತನಾಡುವುದನ್ನ ಮಾತ್ರ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ, ಅದು ಸರಿಯಲ್ಲ. ಕಾಂಗ್ರೆಸ್ನವರು 187 ಕೋಟಿಯನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸ್ತಾರೆ. ಓಕೆ, ನಾವು ಟಿವಿಲಿ ತೋರ್ಸಕ್ ರೆಡಿ ಇದ್ದೀವಿ, ಬಟ್ ಇಲ್ಲಿ ಆಕ್ಚುಲ್ ಆಗ್ಬೇಕಾಗಿದ್ದೇನಾಗಿತ್ತು? ರೈತರ ಪ್ರಾಬ್ಲಮ್ ಸಾಲ್ವ್ ಆಗಬೇಕು,
ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟಿದೆ ರೀ ಹೇಳ್ತಾ ಕೂತ್ಕೊಂಡ್ರೆ. ಕ್ರೈಮ್ ರೇಟ್ ಕಮ್ಮಿ ಆಗ್ಬೇಕು, ಅದಕ್ಕೆ ಏನ್ ಮಾಡಬೇಕು, ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ, ಬರಗಾಲ ಇದೆಯಾ, ಬರಗಾಲ ಇಲ್ವಾ, ಈ ರೀತಿಯಾಗಿರುವಂತಹ ಚರ್ಚೆಗಳು ಹಾಕಬೇಕಾಗಿರುವಂತ ಜಾಗದಲ್ಲಿ ಬರೀ ಬಿ ನಾಗೇಂದ್ರ ಅವ್ರದೇ ಚರ್ಚೆ. ಹಾಡುತ್ತಾ ಆಕ್ರೋಶವನ್ನ ಹೊರಹಾಕ್ತಾರೆ. ವಿಧಾನ ಪರಿಷತ್ನಲ್ಲಿ ಹಾಡುತ್ತಾ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಿದ್ರು. ಹಗರಣ ವಿಧಾನ ಪರಿಷತ್ತಲ್ಲೂ ಅದೇ ಕೆಲಸ, ವಿಧಾನಸಭಾದಲ್ಲೂ ಕೂಡ ಅದೇ ಆಗ್ತಾ ಇರೋದು, 2 ಸೆಷನ್ನಲ್ಲೂ ಕೂಡ ಅದೇ ಆಗ್ತಾ ಇರೋದು. ಬಿ ನಾಗೇಂದ್ರ ಅವರ ರಾಜೀನಾಮೆ. ಸರ್, ಏನು ಅಂದ್ರೆ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕೋ ಬಿಡಬೇಕೋ ಸೆಕೆಂಡರಿ ಅದು. ಹೌದು, ಹಗರಣಗಳು ಮೈ ಮೇಲಿದೆ, ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ. ಆದರೆ ನೀವೇನ್ ಮಾಡ್ತಾ ಇದ್ದೀರಿ? ಅದೊಂದೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಯಾರಿಗೆ ಏನು ಉಪಯೋಗ ಆಗ್ತಾ ಇದೆ? ವಿಧಾನ ಪರಿಷತ್ ವಿಚಾರಕ್ಕೂ ಬರ್ತೀನಿ, ವಿಧಾನ ಪರಿಷತ್ತಲ್ಲೂ ಹಾಗೆ ಆಗ್ತಿದೆ. ನಿಜವಾದ ಸಮಸ್ಯೆಗಳನ್ನ ಅರಿಯೋದು ಯಾವಾಗ ಆಗುತ್ತೆ ನಿಜವಾದ ಸಮಸ್ಯೆಯ ಪರಿಹಾರ? ಯಾಕೆ ಸೆಷನ್ನು ಅಧಿವೇಶನಗಳನ್ನು ಮಾಡ್ತೀವಿ? ಮುಂಗಾರು ಅಧಿವೇಶನ, ಚಳಿಗಾಲದ ಅಧಿವೇಶನ ಅಂತ ಯಾಕೆ ಮಾಡ್ತೀವಿ? ಆ ಕಾಲದಲ್ಲಿ ಏನಾಗಿದೆ, ರೈತರಿಗೆ ಏನ್ ಕಷ್ಟ ಆಗ್ತಿದೆ, ಹೆಣ್ಮಕ್ಳಿಗೆ ಏನ್ ಕಷ್ಟ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ಏನ್ ಕಷ್ಟ ಆಗ್ತಿದೆ, ಟೋಟಲ್ ಹೇಳಬೇಕು ಅಂತಂದ್ರೆ ಸಾರ್ವಜನಿಕರ ಹಣ ಎಲ್ಲಿ ಪೋಲಾಗ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ? ಐ ಡೋಂಟ್ ನೋ, ಕಮೆಂಟ್ ಮಾಡಿ ತಿಳಿಸಿ ಚಂದ್ರೆ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜನತಾ ಟಿವಿ, ನೇರ ಸುದ್ದಿ, ನಿರಂತರ ಮನರಂಜನೆ.